ಇನ್ನು ಭಾಳಷ್ಟು ಜನಕ್ಕೆ ಆಸ್ತಿ ಬರಬೇಕಾಗಿರುತ್ತೆ. ಈ ಆಸ್ತಿ ಯಾರು ಕೇಸ್ ಹಾಕ್ಕೊಂಡು ಅಥವಾ ಬರಬೇಕಂತ ತುಂಬ ಸ್ಲೋ ಆಗಿತ್ತು ಅಂತಂದರೆ ಏನು ಮಾಡಬೇಕು ಅನ್ನೋಂಥದ್ದು ಗೊತ್ತಾಗಲ್ಲ. ಅದಕ್ಕೆ ಈ ಒಂದು ತಂತ್ರವನ್ನು ಮಾಡಿ ಆಸ್ತಿ ಪಾಸ್ತಿ ಇದು ಅಕ್ಷಯ ತೃತೀಯದ ದಿನ ರಾತ್ರಿ ಮಾಡಬೇಕು. ಮತ್ತು ಆಸ್ತಿ ಮತ್ತು ಅಪಾರವಾದಂಥ ಆಸ್ತಿ ಮತ್ತು ಸಂಪತ್ತು ಹೇಗೋ ನಿಮ್ಮ ಕೈ ಬಂದು ಸೇರುತ್ತೆ ಗೊತ್ತಲ್ಲ. ಅಕ್ಷಯ ತೃತೀಯ ದಿನ ರಾತ್ರಿ ಮಾಡಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡಿಕೊಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚದ್ವಿಷ್ಟಪತಿ ಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಯಾವುದೇ ಒಂದು ವಿಚಾರವನ್ನು ನಾವು ಪೋಸ್ಟ್ಪೋನ್ ಮಾಡೋವಂಥದ್ದು. ಏನು ಹೇಳಿ ಪೋಸ್ಟ್ಪೋನ್ ಅಂದರೆ ನಾಳೆಗೆ ಅದನ್ನು ಮಾಡೋಕ್ಕೆ ಇಟ್ಕೊಳ್ಳೋವಂಥದ್ದು. ಈ ಒಂದು ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದರೆ ನಾವು ಆ ಕೆಲಸನ ಮಾಡಿ, ನೀವು ಯಾವುದೇ ಒಂದು ವಿಚಾರವನ್ನು ನೀವು ಪೋಸ್ಟ್ಪೋನ್ ಮಾಡ್ತು ಅಂತಂದರೆ ಏನು ಹೇಳಿ, ಯಾವುದೇ ಒಂದು ವಿಚಾರ ನಿಮಗೆ ಪೋಸ್ಟ್ಪೋನ್ ಮಾಡ್ತು ಅಂತಂದರೆ ನೀವು ಆ ಕೆಲಸ ಮಾಡೋಕ್ಕೆ ಆಗಲ್ಲ. ಯಾವ ವಿಚಾರ ಪೋಸ್ಟ್ಪೋನ್ ಅಂದರೆ ನಾಳೆ ಮುಂದೂಡೋವಂಥದ್ದು. ಮತ್ತು ನಾಳೆ 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 ನೋಡಿ ನೋಡಿ ಈ ಕೋರ್ಟಲ್ಲೂ ಅಷ್ಟೇ ನಾಳೆ 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 20 ವರ್ಷ ಆದರೂ ಜಮೀನ್ದು ಕೇಸು ಇತ್ಯರ್ಥ ಆಗಿಲ್ಲ. 30 ವರ್ಷ ಆಯ್ತು, 40 ವರ್ಷ ಇರೋದು ಕೂಡ ಇದೆ. ಒಂದಕ್ಕೊಂದು ಗೊತ್ತಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಪೋಸ್ಟ್ಪೋನ್ ಮಾಡಲೇಬಾರದು. ಪೋಸ್ಟ್ಪೋನ್ ಮಾಡಬಾರ್ದು ಅಂದರೆ ಏನು ಮಾಡಬೇಕು ಅದನ್ನು ತಿಳ್ಕೊಳ್ಳಿ. ನೋಡಿ, ಪೋಸ್ಟ್ಪೋನು ಇವತ್ತು ಎಕ್ಸಾಂಪಲು ಒಳ್ಳೆಯ ಉದಾಹರಣೆ. ಪ್ರತಿನಿತ್ಯ ಒಂದು 3 ಫೈಲನ್ನು ನೀವು ನೀವೊಂದು ಆಫೀಸ್ ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಅಂದ್ಕೊಳ್ಳಿ. ಅದರಲ್ಲಿ 3 ಫೈಲನ್ನು ನೀವು ಇವತ್ತು ದಿನ ಕಂಪ್ಲೀಟ್ ಮಾಡಲೇಬೇಕು. ನಾಳೆ ಇನ್ನೊಂದು 3, ನಾಳೆ ಇದನ್ನ ಕಂಪ್ಲೀಟ್ ಮಾಡಿ ನಾಳಿದ್ದು ಇನ್ನೊಂದು 3. ನೀವೇನು ಮಾಡ್ತೀರ ಅಂತಂದರೆ ನಾಳೆ ಮಾಡೋಣ ಒಂದು ಫೈಲ್ ಕಣಿ, ಇನ್ನೆರಡು ಇದು ಮಾಡ್ತು ಅಂತಂದರೆ ನಾಳೆ ಎಷ್ಟಾಗುತ್ತೆ, 3 + 2 ಎಷ್ಟಾಗುತ್ತೆ, 5 ಫೈಲು. ಆಮೇಲೆ 5 ಫೈಲ್ ಮಾಡೋಕ್ಕಾಗತ್ತೆ. ನಿಮ್ಮ ಕೆಪಾಸಿಟಿ ಇರೋದೇ 3 ಗೊತ್ತಲ್ಲ. ಆವಾಗ ಏನು ಮಾಡ್ತಾ ಕಷ್ಟಪಟ್ಟು 2 ಮಾಡ್ತೀರಾ, 2 ಫೈಲ್ ಮಾಡ್ತೀರಾ. ಎಷ್ಟು ಉಳೀತು, ಇನ್ನೂ 3 ಉಳೀತು. ಇವತ್ತು ನಾಳೆ 3, ಅದನ್ನು ಪೋಸ್ಟ್ಪೋನ್ ಮಾಡ್ತೀರಾ. ನಾಳಿದ್ದಿಗೆ 3 ಫೈಲ್ ಇರುತ್ತೆ, 3ನೇ ದಿನದ 3 ಫೈಲ್ ಇರುತ್ತೆ, ಜೊತೆಗೆ ಹಳೇದು 3 ಫೈಲ್, 6 ಫೈಲ್ ಆಯಿತು. ಅಪ್ಪಿತಪ್ಪಿ ರಜಾ ಹಾಕ್ಬಿಡ್ತು ಅಂತಂದರೆ, ಹುಷಾರು ಏನೋ ಇಲ್ಲ ಅಂತಂದರೆ, ಮೂಡ್ ಇರಲಿಲ್ಲ ಅಂತಂದರೆ 6 ಫೈಲ್ ಮತ್ತೆ ಇನ್ನೊಂದು ಪೋಸ್ಟ್ಪೋನ್ ಆಗುತ್ತೆ. 9-10 ಫೈಲ್ ಹೋಗುತ್ತೆ. ದಿನ ಮಾಡೋ ಕೆಪಾಸಿಟಿ ಇರೋದು 2-3, ನೀವು 9-10 ಫೈಲ್ ಇರುತ್ತೆ. ನೀವು ಮಾಡೋಕ್ಕೆ 2 ನೀವು ಮಾಡೋಕ್ಕೆ ಸಾಧ್ಯ. ಇಮ್ಕಿದಲ್ಲಿ ಏನಾಗುತ್ತೆ, ಅದು ಮಾಡೋಕ್ಕೇ ಆಗಲ್ಲ. ಈ ರೀತಿ ಆಗುತ್ತೆ. ಅದಕ್ಕೆ ಪೋಸ್ಟ್ಪೋನ್ ಮಾಡೋವಂಥದ್ದು, ನಾಳೆ ಮಾಡೋಣ ಯಾವುದೇ ಕಾರಣಕ್ಕೆ. ಅದಕ್ಕೆ ಕವಿಗಳು ಒಂದು ಅದ್ಭುತವಾದಂಥದ್ದು ಮಾತು ಹೇಳಿ, ಬೇಂದ್ರೆಯವರು, ನಾಳೆ ಮಾಡೋ ಕೆಲಸನ ಇವತ್ತೇ ಮಾಡು, ಇವತ್ತು ಮಾಡೋವಂಥ ಕೆಲಸನ ಈಗಲೇ ಮಾಡು, ಈಗಲೇ ಮಾಡೋಂಥ ಕೆಲಸನ ಈ ಕ್ಷಣನೇ ಮಾಡು ಅಂತ. ನೀವು ಯಾವುದಾದ್ರು ಕೆಲಸ ನಾಳೆ ಮಾಡೋಣ ಅಂತಂದ್ರೆ ಮಾಡೋಕ್ಕಾಗೋದೇ ಇಲ್ಲ. ನೋಡಿ, ಬೇಕಾದ್ರೆ ಪಶ್ಚಾತ್ತಾಪ ಪಟ್ಟುಕೊಂಡು ಅನಿವಾರ್ಯ ಒದ್ದಾಡಿಕೊಂಡು ಮಾಡ್ತೀರ. ಅದಕ್ಕೋಸ್ಕರ ಆದಷ್ಟು ಅಂದಂದಿನ ಕೆಲಸವನ್ನು ಅಂದಂದೇ ಮಾಡಿ ಮುಗಿಸಬೇಕು. ಆವಾಗ ನಿಮಗೆ ಚೆನ್ನಾಗಿ ಕೆಲಸ ಆಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ವಿಚಾರ ಮಾಡ್ಕೊಳ್ಳಿ. ಫಸ್ಟ್ ಕ್ಲಾಸ್ ಆಗುತ್ತೆ, ಚೆನ್ನಾಗಾಗುತ್ತೆ. ಇನ್ನು ಆಧ್ಯಾತ್ಮ ಪಯಣ. ಈ ಆಧ್ಯಾತ್ಮ ಪಯಣದಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಾನು ಮಾಡಿಸ್ತಾ ಹೋಗ್ತಾ ಇರ್ತೀನಿ. ಖಂಡಿತವಾಗ್ಲೂ ಕೂಡ ಇದಕ್ಕೆ ನೀವು ಭಾಗಿಯಾಗಿ ಕರ್ಮ ಕಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡ್ತೀನಿ. ಪ್ರತಿ ತಿಂಗಳು ಪುಣ್ಯಕ್ಷೇತ್ರ, ಈ ಕೇರಳ ಅನಂತ ಪದ್ಮನಾಭ, ಗುರುವಾಯೂರು, ಮತ್ತು ಮುಂದಿನ ತಿಂಗಳು ಈ ಪುರಿ ಜಗನ್ನಾಥ, ಅದರ ಮುಂದಿನ ತಿಂಗಳು ಕಾಮಾಖ್ಯ, ಅದರ ಮುಂದಿನ ತಿಂಗಳು ಕಾಶಿ ಮತ್ತು ಅಯೋಧ್ಯ. ಈ ಥರ ಪ್ರತಿ ತಿಂಗಳು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಇರುತ್ತೆ. ಈ ಫ್ಲೈಟು ಮತ್ತು ಊಟ ತಿಂಡಿ ವ್ಯವಸ್ಥೆ, AC ರೂಮು, AC ಬಸ್ಸು ಎಲ್ಲವೂ ಕೂಡ ಅದ್ಭುತವಾಗಿ ವ್ಯವಸ್ಥೆ ಆಗ್ತಾಯಿದೆ. ಖಂಡಿತವಾಗ್ಲೂ ಕೂಡ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಸರನ್ನು ಬರೆಸಿ ಒಂದಲ್ಲ ಒಂದು ಆಧ್ಯಾತ್ಮ ಪಯಣ. ಜೀವನದಲ್ಲಿ ಜಂಜಾಟ ಅನ್ನುವಂಥದ್ದಿದೆ, ಸಂಸಾರ ಅನ್ನುವಂಥ ಗೋಡು ನಿತ್ಯ ನರಕ. ಈ ಒಂದು ಲೌಕಿಕ ಬದುಕೋ ಒಂದು ನರಕ. ಆ ನರಕದಿಂದ ಹೊರಗಡೆ ಬರೋದಕ್ಕೋಸ್ಕರ ಭಗವಂತ ನೋಡೋಕ್ಕೆ ನಾವು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ. ಅಟ್ಲೀಸ್ಟ್ ಪುಣ್ಯಕ್ಷೇತ್ರಗಳನ್ನಾರು ನೋಡಿ ಆ ಸ್ವರ್ಗದ ಒಂದು ಅನುಭವವನ್ನು ನಾವು ಮಾಡ್ಬೋದಲ್ವ. ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನೀವೆಲ್ಲ ಭೇಟಿ ಕೊಡಿ. ಗುರುಗಳ ಮುಖಾಂತರ ಅದರಲ್ಲಿ ಏನು ಮಾಡ್ತೀವಿ, ವಿಶೇಷವಾಗಿ ನಾವು ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಕೂಡ
ಯಾವ ರೀತಿ ಸಂಕಲ್ಪ ಮಾಡಬೇಕು ಎಲ್ಲವನ್ನು ಕೂಡ ನಾವು ಮಾಡಿಸ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಪುಣ್ಯಕ್ಷೇತ್ರವನ್ನು ದರ್ಶನವನ್ನು ಮಾಡಿಕೊಳ್ಳಿ. ಹೆಸರನ್ನ ಬರೆಸಿ ಪ್ರತಿ ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಇತ್ತು ಅಂತಂದರೆ ಯಾವ್ದಾದ್ರು ಒಂದು ನಾವು ಎಲ್ಲೆಲ್ಲಿ ಹೋಗ್ತಾಯಿದ್ದು ನಾವು ಆಗ್ತಾ ಇರ್ತೀವಿ, ಅದಕ್ಕೆ ನೀವು ಬರ್ಬೋದು. ಆಧ್ಯಾತ್ಮ ಪಯಣ ಮಾಡಿ, ಜೊತೆಗೆ ದೇವರ ಒಂದು ಸಾಕ್ಷಾತ್ಕಾರವನ್ನು ಪಡೀರಿ. ಇನ್ನು ಸಂಧಿವಾತ ಅಂದರೆ ಭಾಳಷ್ಟು ಜನಗಳಿಗೆ ಏನಂತಂದರೆ ಈ ಕೈಯೆಲ್ಲ ಊದ್ಕೊಳ್ಳೋಂಥದ್ದು, ಮೂಳೆಗೆ ಊದ್ಕೊಳ್ಳೋಂಥದ್ದು, ಮಡಿಸೋಕ್ಕಾಗಲ್ಲ. ಕಾರಣ ಏನು ಅಂತಂದರೆ ಅವ್ರಿಗೆ ದೇಹದಲ್ಲಿ ಸಿಕ್ಕಾಪಟ್ಟೆ ವಾಯು ಜಾಸ್ತಿ ಇರುತ್ತೆ, ಅಂದರೆ ಕೆಟ್ಟ ವಾಯು. ಮತ್ತು ಇವ್ರಿಗೇನಂತಂದರೆ ಲೂಬ್ರಿಕೆಂಟ್ಸು ಸಿಕ್ಕಿರಲ್ಲ, ಅಂದರೆ ದೇಹಕ್ಕೆ ಕ್ಯಾಲ್ಶಿಯಂ ಪದಾರ್ಥ ಕಡಿಮೆ ಆಗಿರುತ್ತದೆ. ಅಂಥವರು ಏನು ಮಾಡಬೇಕು ಅಂತಂದರೆ ಜಾಸ್ತಿ ಬಿಳಿ ಇರುವಂತಹ ಪದಾರ್ಥಗಳನ್ನು ಸೇವನೆ ಮಾಡಬೇಕು. ಸ್ವಲ್ಪ ಸಂಧಿವಾತದಿಂದ ಹಾಲನ್ನು ಸೇವನೆ ಮಾಡುವಂಥದ್ದು ಗೊತ್ತಾಯ್ತಲ್ಲ. ಮತ್ತು ಹಾಲನ್ನು ಕೂಡ ಸೇವನೆ ಮಾಡಿ, ತೆಂಗಿನಕಾಯಿಯನ್ನು, ಹಸಿ ತೆಂಗಿನಕಾಯಿ ಅದನ್ನು ಕಟ್ ಮಾಡಿ ತುರಿದು ಅದನ್ನು ಹಾಕ್ಕೊಂಡು ಕೂಡ ಅದರಲ್ಲೂ ಕೂಡ ಒಳ್ಳೆಯ ಕ್ಯಾಲ್ಶಿಯಂ ಅನ್ನೋಂಥ ಪದಾರ್ಥಗಳು ಜಾಸ್ತಿ ಇರುತ್ತೆ. ಜೊತೆಗೆ ಈ ಸಂಧಿವಾತಕ್ಕೆ ಈ ಕೈಯೆಲ್ಲ ಹಿಂಗೆ ಸೆಟ್ಕೊಬಿಟ್ಟಿರ್ತವೆ, ಸ್ಟ್ರೈಟಾಗಿ ನೇಡ್ ಮಾಡೋಕ್ಕಾಗಲ್ಲ, ಈ ಥರದ್ದೆಲ್ಲ ತುಂಬ ಪೇಯ್ನ್ ಬೇರೆ ಆಗ್ತಾಯಿರ್ತದೆ. ಅದಕ್ಕೋಸ್ಕರ ಯಾವ ಮುದ್ರೆಯನ್ನು ಮಾಡಬೇಕು ಜೊತೆಗೆ ಅಂದರೆ ವಾಯು ಮುದ್ರೆ ಮಾಡಿ, ಹೆಬ್ಬೆರಳು ಪ್ಲಸ್ ತೋರ್ಬೆರಳು ಮಾಡಿಸ್ಬೇಕು. ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರು ಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು 25 ನಿಮಿಷಗಳ ಕಾಲ ಮಾಡುತ್ತಂದರೆ ಸಂಧಿವಾತ ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ. ಗೊತ್ತಲ್ಲ, ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತ ಮುದ್ರೆಯ ವಿಚಾರ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ ಲಕ್ಷ ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು. ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ಕೋಟಿ ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ, ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗಕ್ಕೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು, ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಅಕ್ಷಯ ತೃತೀಯದ ದಿನ ರಾತ್ರಿ ತುಂಬ ಪವರ್ಫುಲ್ಲು, ಗೊತ್ತಾಯ್ತಲ್ಲ. ಈ ಅಕ್ಷಯ ತೃತೀಯದಿಂದ ಅಕ್ಷಯ ಅಮಾವಾಸ್ಯೆಯೂ ಕೂಡ ತುಂಬ ಪವರ್ಫುಲ್ಲು. ಅಕ್ಷಯ ತೃತೀಯದ ದಿನ ರಾತ್ರಿ ತುಂಬ ಪವರ್ಫುಲ್ಲು. ಈ ಒಂದು ರಾತ್ರಿ ನೀವೇನು ಮಾಡಬೇಕು ಅಂತಂದರೆ, ನೀವು ಮೊದಲೇ ಒಂದು ಅರಳಿ ಮರದ ಬುಡದ ಕೆಳಗಡೆ ಇರುವಂಥ ಮಣ್ಣು ತುಂಬ ಶ್ರೇಷ್ಠವಾದಂಥ ಒಂದು ಮಣ್ಣು, ದೇವತೆಗಳ ಒಂದು ವಾಸಸ್ಥಾನ ಎಲ್ಲಿ ಅಂತ ಅರಳಿ ಮರ, ಆ ಬುಡದ ಕೆಳಗಡೆ ಇರುವಂಥ ಒಂದು ಮಣ್ಣನ್ನು, ಒಂದು ಇಡಿಯಷ್ಟು ಮಣ್ಣನ್ನು ತೆಗೆದುಕೊಂಡು ಬನ್ನಿ. ಇದನ್ನು ಒಂದು ತಟ್ಟೆ ಮೇಲೆ ಹಾಕಿ, ತಟ್ಟೆಯ ಮೇಲೆ ನೀವು ಈ ಒಂದು ಮಣ್ಣನ್ನು ಹಾಕಬೇಕು. ಅದರ ಮೇಲೆ ನೀವೇನು ಮಾಡಬೇಕು ಅಂತಂದರೆ 5 ರೂಪಾಯಿದು ಕಾಯಿನನ್ನು ಹಾಕಬೇಕು. 5 ರೂಪಾಯಿನ ಕಾಯಿನನ್ನು ಹಾಕಬೇಕು. ಈ 5 ರೂಪಾಯಿ ಕಾಯಿನ ಇದೆಯಲ್ಲ, ಇದು ಭೂತತ್ವ, ಅಂದರೆ 5 ಅಂತಂದರೆ ಬುಧ ಕಾರಕತ್ವ. ಮತ್ತು ಆ 5 ರೂಪಾಯಿ ಕಾಯಿನ ಮೇಲೆ ನೀವೇನು ಮಾಡಬೇಕು ಅಂತಂದರೆ, ನಿಮಗೆ ಒಂದು ಚೀಟಿ ತಗೊಂಡು ನನಗೆ ಆಸ್ತಿ ಬರಬೇಕು, ಅಥವಾ ನಿಮಗೆಲ್ಲ ಸ್ಟ್ರಕ್ ಆಗಿರುವಂಥ ಆಸ್ತಿ, ಅಥವಾ ನಿಮಗೆ ಬರಬೇಕಾಗಿರುವಂಥ ಆಸ್ತಿ, ಅಥವಾ ನಿಮ್ಮ ಆಸ್ತಿ ಮೇಲೆ ಏನಾದ್ರು ಕೇಸ್ ಹಾಕಿತ್ತು ಅಂತಂದರೆ ಅದೆಲ್ಲ ಒಂದು ಚೀಟಿಯೆಲ್ಲ ಬರೆದು ಆ 5 ರೂಪಾಯಿ ಕಾಯಿನ ಮೇಲೆ ಇಟ್ಟು, ಗೊತ್ತಲ್ಲ, ಅಂದರೆ ಕಾಯಿನ ಮೇಲೆ ಚೀಟಿ ಇಡಬೇಕು. ಅದರ ಮೇಲೆ ನೀವೇನು ಮಾಡಬೇಕು ಅಂದರೆ 1 ರೂಪಾಯಿದು 88, ಟೋಟಲು 2 ರೂಪಾಯಿದಾದ್ರೂ ಪರವಾಗಿಲ್ಲ, 5 ರೂಪಾಯಿದು ಪರವಾಗಿಲ್ಲ, 88 ರೂಪಾಯಿ ಕಾಯಿನನ್ನು, ನೋಟ್ ಬೇಡ, ಕಾಯಿನ್ನೇ ಆಗಿರಬೇಕು, ಕಾಯಿನನ್ನು ಆ ಚೀಟಿಯ ಮೇಲೆ ಇಡಬೇಕು. 8 + 8 ಗೊತ್ತಲ್ಲ, 8 ರೂಪಾಯಿ, ಅದು 2 ರೂಪಾಯಿದು ಪರವಾಗಿಲ್ಲ, 5 ರೂಪಾಯಿದು ಟೋಟಲ್ ಕೂಡಿದ್ರೆ 88 ರೂಪಾಯಿ ಬೇಕು. ಅದರ ಮೇಲೆ ಇಡಬೇಕು. ಇಟ್ಬಿಟ್ಟು ನೀವು ಏನು ಮಾಡಿ ಅಂತಂದರೆ,
ನೀವು ನಿಮಗೆ ಆಸ್ತಿ ಬರಬೇಕು ಎಲ್ಲ ನೀವು ಕೇಳ್ಕೊಳ್ಳಿ. ನೆಕ್ಸ್ಟು ಅದ್ರ ಮೇಲೆ ಒಂದು ಬಾಳೆಹಣ್ಣು ಇಟ್ಟು ಬಾಳೆಹಣ್ಣು ಬಿಟ್ಟು ಒಂದು ಪೂಜೆ ಮಾಡಿ ಬಿಟ್ಬಿಡಿ ಅಷ್ಟೇ. ನೆಕ್ಸ್ಟ್ ಡೇ ನೀವೇನು ಮಾಡಬೇಕು ಅಂತಂದರೆ ಆ 5 ರೂಪಾಯಿ ಕಾಯಿನ ತೆಗೆದುಕೊಂಡು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನೀವು ಬೀರನ್ನು ಇಡಿ. ಈ ಬಾಳೆಹಣ್ಣು ಇದೆಯಲ್ಲ, ಈ ಬಾಳೆಹಣ್ಣು ಸಮೇತ ಅದನ್ನು ಬಾಳೆಹಣ್ಣು ಮತ್ತು ಈ ಹರಳಿ ಮರದ ಮಣ್ಣಿದೆಯಲ್ಲ, ಎಲ್ಲಿ ತೊಗೊಂಡು ಬರುತ್ತೆ ಅದೇ ಹರಳಿ ಮರಕ್ಕೆ ಈ ಸುರಿದು ಅಂದರೆ ಅಲ್ಲೇ ಅದ ಬುಡಕ್ಕೆ ಸುರಿದು ಅದರ ಮೇಲೆ ಬಾಳೆಹಣ್ಣನ್ನು ಇಟ್ಬಿಟ್ಟು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಸಂಕಲ್ಪ ಮಾಡ್ಕೊಂಡು ಬನ್ನಿ. ಜೊತೆಗೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ ಗೊತ್ತೇ ಆಗ್ತಾಯಿಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ ಒಂದು ವರ್ಷ ತೊಗೊಳ್ಳಿ ಬಿಡಿ, ಬೇಡ ಒಂದು ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಎಷ್ಟೊಂದು ನಿರಾಳತೆ ಬಂದುಬಿಡ್ತದೆ ಗೊತ್ತಲ್ಲ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಇಟ್ಟ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು, ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ, 10-20 ಬಾರಿ ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೇಲಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹಣಕಾಸನ್ನು ನೀವು ಮರೆತು ಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದ ಒಂದು ಶಕ್ತಿ ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಅರೆದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಹಾಗೆ ನೀವು ಈ 88 ರೂಪಾಯಿ ಇರುತ್ತಲ್ಲ, ಈ 88 ರೂಪಾಯಿಗೆ ಬೇರೆಯವ್ರಿಗೆ ದಾನ ಮಾಡಿ, ಭಿಕ್ಷುಕರಿಗೆ ದಾನ ಮಾಡಿ. ಭಿಕ್ಷುಕರು ಸಿಗಲಿಲ್ವಾ, ನೀವು ಹುಂಡಿಗೆ ಹಾಕಿ, ದೇವಸ್ಥಾನದ ಹುಂಡಿಗೆ ಹಾಕಿ, ಗೊತ್ತಲ್ಲ. ಇಷ್ಟು ಮಾಡಿ ನಿಮಗೆ ಯಾವ ರೀತಿ ಕಳೆದೋಗಿರೋಂಥ ಆಸ್ತಿ ಅಥವಾ ಬರಬೇಕಾಗಿರೋಂಥ ಆಸ್ತಿ ಅಥವಾ ನಿಮ್ಗೆ ಯಾವುದೋ ರೀತಿಯಿಂದ ಇಂಡೈರೆಕ್ಟಾಗಿ ನಿಮ್ಗೆ ಆಸ್ತಿ ಬರಬೇಕಾಗಿತ್ತು ಅಂತಂದರೂ ಕೂಡ ನಿಮಗೆ ಬರುತ್ತೆ, ಗೊತ್ತಲ್ಲ. ಅದು ತುಂಬ ಅದ್ಭುತವಾದದ್ದು. ಅದು ಅಕ್ಷಯ ತೃತೀಯದ ದಿನ ನೈಟು ರಾತ್ರಿ ನೀವು ಮಾಡಬೇಕು. ಇದು ವಿಶೇಷವಾದಂಥ ತಂತ್ರ. ಮತ್ತು ಯಾರಿಗೇ ಆಗಲಿ ಇದು ಆಸ್ತಿ ಬರಬೇಕು ಅಂತ ಅಂದ್ಕೊಂಡಿತ್ತು ಅಂತಂದರೆ ನೀವು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ, ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನ್ನ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ